ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತ ಸದ್ಜ್ಞಾನ ಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾಧಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಏಕಾದಶೀಮಹಂ ವಂದೇ ಕಾಮದಾಂ ಕಾಮದಾಯಿನೀಂ ಲಲಿತಾಘಹರಾಂ ಚಿತ್ರಶುಕ್ಲಜ್ಞಾನಪ್ರದಾಯಿನೀಂ. ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ನಾವು ಭವಿಷ್ಯೋತ್ತರ ಪುರಾಣಗಳಲ್ಲಿ ಬಂದಿರುವ ಅನೇಕ ಏಕಾದಶಿಯ ಮಹಿಮೆಗಳನ್ನು ತಿಳಿದಿದ್ದೇವೆ. ಕೃಷ್ಣ ಮತ್ತು ಧರ್ಮರಾಜರ ಸಂವಾದದಲ್ಲಿ ಪ್ರಸ್ತುತ ಚೈತ್ರ ಶುಕ್ಲ ಪಕ್ಷ ಏಕಾದಶಿ ಅನುಷ್ಠಾನ ಮಾಡೋದಕ್ಕಾಗಿ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ಇದರ ಮಹಿಮೆ ವರಾಹ ಪುರಾಣದಲ್ಲಿ ಬರ್ತದೆ. ವಿಚಿತ್ರ, ಅಲ್ಲಿಯೂ ಕೂಡ ಕೃಷ್ಣ ಮತ್ತು ಧರ್ಮರಾಜರ ಸಂವಾದ ರೂಪವಾಗಿ ಅಲ್ಲಿ ಬಂದಿದೆ. ಬರೀ ಅಷ್ಟು ಮಾತ್ರ ಅಲ್ಲ, ದಿಲೀಪ ಮತ್ತು ವಶಿಷ್ಠರ ಸಂವಾದವನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ನಿರೂಪಣೆ ಮಾಡಿದ್ದಾನೆ. ಪರಮಾದ್ಭುತವಾದ ಕಥೆ. ಕಾಮದ ಎಂಬ ಹೆಸರು ಇದಕ್ಕೆ. ಸೂತಾಚಾರ್ಯರು ಆ ವಿಷಯವನ್ನು ಪ್ರಾರಂಭ ಮಾಡ್ತಾರೆ. ದೇವಕೀನಂದನಂ ಕೃಷ್ಣಂ ವಸುದೇವಾತ್ಮಜಂ ಹರಿಂ ನಮಸ್ಕೃತ್ಯ ಪ್ರವಕ್ಷ್ಯಾಮಿ ಮಹಾಪಾತಕ ನಾಶನಂ ಯುಧಿಷ್ಠಿರಾರ್ಯ ಕೃಷ್ಣೇನ ಕಥಿತಾನಿ ಮಹಾತ್ಮನ ಏಕಾದಶಿ ಮಾಹಾತ್ಮ್ಯಾನಿ ನಾನಾ ಪಾಪಹರಾಣಿ ಚ ಅಷ್ಟಾದಶ ಪುರಾಣೇಭ್ಯೋ ವಿವಿಚ್ಯ ಸುಮಹಾತ್ಮನ ಚತುರ್ವಿಂಶತಿ ಸಂಖ್ಯಾನಿ ನಾನಾಖ್ಯಾನೈರ್ಯುತಾನಿ ಚ ತಾನಿ ವಕ್ಷ್ಯಾಮಿ ಭೋ ವಿಪ್ರಾಹ ಶೃಣುಧ್ವಂ ಸುಸಮಾಹಿತಾಹ. ವರಾಹ ಪುರಾಣದಲ್ಲಿ ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಪರಮಾತ್ಮ ಶ್ರೀಕೃಷ್ಣ ಅವನಿಗೆ ನಮಸ್ಕಾರ ಮಾಡಿ ಮಹಾಪಾತಕ ನಾಶಕವಾದ ಎಲ್ಲ ತರಹದ ಪುಣ್ಯವನ್ನು ತಂದುಕೊಡುವ ಅತ್ಯದ್ಭುತವಾದ 26 ಏಕಾದಶಿ ಮಹಿಮೆಗಳನ್ನು ನಾನು ವರ್ಣನೆ ಮಾಡ್ತೇನೆ. 18 ಪುರಾಣಗಳಲ್ಲಿಯೇ ಅತಿ ರಹಸ್ಯವಾಗಿರುವ ತತ್ವವದು. ಹೀಗಾಗಿ ನಾನಾ ವಿಧವಾದ ಆಖ್ಯಾನಗಳಿವೆ, ನಾನಾ ವಿಧವಾದ ಕಥೆಗಳಿವೆ. ಅವುಗಳನ್ನೆಲ್ಲ ಹೇಳ್ತೇನೆ, ಸಾವಧಾನ ಮನಸ್ಕರಾಗಿ ಕೇಳಿ ಅಂತ ಸೂತಾಚಾರ್ಯರು ಪ್ರಾರಂಭ ಮಾಡ್ತಾರೆ. ಸೂತಾಚಾರ್ಯರು ಧರ್ಮರಾಜ ಮತ್ತು ಕೃಷ್ಣನಿಗೆ ನಡೆದ ಸಂವಾದವನ್ನು ಹೇಳ್ತಾರೆ. ಕೃಷ್ಣ ಪರಮಾತ್ಮ ವಶಿಷ್ಠ ಮತ್ತು ದಿಲೀಪರ ಮಧ್ಯದಲ್ಲಿ ನಡೆದಿರತಕ್ಕಂತಹ ಸಂವಾದವನ್ನು ಹೇಳ್ತಾರೆ. ಒಟ್ಟಾರೆ ಇಲ್ಲಿ 3 ಸಂವಾದಗಳಾಯಿತು. ಸೂತ ಶೌನಕ ಸಂವಾದ, ಕೃಷ್ಣ ಧರ್ಮರಾಜ ಸಂವಾದ, ದಿಲೀಪ ವಶಿಷ್ಠ ಸಂವಾದ. ಎಂಥೆಂಥ ಮಹಾನುಭಾವರು ಏಕಾದಶಿಯ ಬಗ್ಗೆ ನಮಗೆ ಉಪದೇಶ ಮಾಡಿದ್ದಾರೆ. ಸಾಕ್ಷಾತ್ ಪರಬ್ರಹ್ಮ ಸರ್ವೋತ್ತಮ ಶ್ರೀಕೃಷ್ಣ ಪರಮಾತ್ಮ ಯಾವ ಕರ್ಮಗಳನ್ನು ಮಾಡಿದ ಸಕಲ ಕರ್ಮಗಳನ್ನು ಕೃಷ್ಣನಿಗೆ ಅರ್ಪಣೆ ನಾವು ಮಾಡಬೇಕೋ, ಕೃಷ್ಣನ ಪೂಜೆಯಾಗಿ ನಾವು ಮಾಡಬೇಕೋ, ಯಾವ ಕರ್ಮಗಳನ್ನು ಪರಮಾತ್ಮ ತಾನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ ಅಂತಹ ಕೃಷ್ಣ ಪರಮಾತ್ಮನೇ ಏಕಾದಶಿಯ ಮಹಿಮೆಯನ್ನು ಹೇಳೋದಕ್ಕಾಗಿ ಸನ್ನದ್ಧನಾಗಿದ್ದಾನೆ. ಅಂತಹ ಅಪರೂಪವಾದ ಮಹಿಮೆಗಳು. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ವಾಸುದೇವ ನಿನಗೆ ನಮಸ್ಕಾರ. ನನ್ನ ಮುಂದೆ ನೀನು ಹೇಳಬೇಕು, ಚೈತ್ರ ಮಾಸ ಶುಕ್ಲ ಪಕ್ಷದ ಏಕಾದಶಿಯ ಹೆಸರೇನು ಅಂತ ಕೇಳಿದ್ದಕ್ಕೆ ಇಡೀ ಏಕಾದಶಿಯ ಮಹಿಮೆಯನ್ನು ಮಹಾನುಭಾವ ಸರ್ವೋತ್ತಮ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸಮಾಹಿತ ಮನಸ್ಕನಾಗಿ ಕೇಳು. ದೊಡ್ಡ ದೊಡ್ಡ ದೇವತೆಗಳಿವರೆಲ್ಲರೂ ಕೂಡ ಸಾಮಾನ್ಯರಲ್ಲ. ಅಂಥವರೂ ಕೂಡ ಮನಸ್ಸನ್ನು ಸಾವಧಾನ ಮಾಡಿಕೊಂಡು ಇವುಗಳನ್ನು ಕೇಳ್ತಾರೆ ಅಂತ ಅಂದರೆ ಇನ್ನು ನಮ್ಮ ಚಿತ್ತ ಹೇಗೆ ಸಮಾಧಾನವಾಗಲಿಕ್ಕೆ ಸಾಧ್ಯ ಇದೆ? ಅಂಥ ಮಹಾನುಭಾವರಿಗೆ ಸಾಧ್ಯ. ಆದರೂ ಕೂಡ ನಮ್ಮ ಯೋಗ್ಯತೆಗೆ ತಕ್ಕಷ್ಟು
ಎಷ್ಟು ಸಮಾಧಾನದಿಂದ ಇದ್ದು ಮನಸ್ಸನ್ನು ವ್ಯಗ್ರ ಮಾಡದೆ, ಬೇರೆ ವಿಷಯಗಳಲ್ಲಿ ಮನಸ್ಸನ್ನು ಇಡದೆ ಈ ಕಥೆಯನ್ನು ಹೇಳಬೇಕು, ಈ ಕಥೆಯನ್ನು ಕೇಳಬೇಕು. ಬರೀ ಹೇಳಬೇಕು ಅಂತ ಇಷ್ಟೇ ಅಲ್ಲ, ಅಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೀಗಾಗಿ ಅವನ ಮನಸ್ಸು ಎಲ್ಲಿಯೂ ವ್ಯಗ್ರವಾಗೋದಿಲ್ವೇ ಇಲ್ಲ, ಯಾವ ದೋಷಗಳು ಪರಮಾತ್ಮನಿಗೆ ಇಲ್ಲ. ಆದರೆ ನಮ್ಮಂಥವರು ಹೇಳಬೇಕಾದರೆ ವ್ಯಗ್ರರಾಗದೆ ಅವ್ಯಗ್ರರಾಗಿ ಏಕಾಗ್ರಚಿತ್ತರಾಗಿ ಆ ಕಥೆಯನ್ನು ಹೇಳಬೇಕು. ಹೀಗಾಗಿ ಆ ಕಥೆಯ ಸ್ಮರಣೆಯನ್ನು ಮಾಡಿಕೊಳ್ತಾ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಆ ಏಕಾದಶಿ ಎಂಬ ಸತ್ಕರ್ಮದ ಧ್ಯಾನವನ್ನು ಸ್ಮರಣೆಯನ್ನು ಮಾಡ್ತಾ ಏಕಾದಶಿಯ ಕಥೆಯನ್ನು ಹೇಳುವ ಪ್ರಯತ್ನವನ್ನು ಸಾಹಸವನ್ನೇ ಮಾಡ್ತೇನೆ ಅಂತ ಹೇಳಬೇಕು. ಬೇರೆ ಯಾವ ಉಪಾಯವೂ ಇಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ ಏಕಾಹಿತ ಮನಸ್ಕನಾಗಿ ಮತ್ತೆ ಆ ಕಥೆಯನ್ನು ಕೇಳು. ವಶಿಷ್ಠ ಮಹಾನುಭಾವ ದಿಲೀಪನಿಗೆ ಆ ಕಥೆಯನ್ನು ಹೇಳಿದ್ದಾನೆ, ಏಕಾದಶಿಯ ಮಹಿಮೆಯನ್ನು ಹೇಳಿದ್ದಾನೆ. ಚೈತ್ರ ಶುಕ್ಲ ಪಕ್ಷ ಏಕಾದಶಿ, ಕಾಮದ ಏಕಾದಶಿ. ದಿಲೀಪ ಪ್ರಶ್ನೆ ಮಾಡ್ತಾನೆ ವಶಿಷ್ಠರಿಗೆ, ಭಗವನ್ ಶ್ರೋತುಮಿಚ್ಛಾಮಿ ಕಥಯಸ್ವ ಪ್ರಸಾದತಃ ಚೈತ್ರೇ ಮಾಸಿ ಸಿತೇ ಪಕ್ಷೆ ಕಿನ್ನಾಮ ಏಕಾದಶಿ ಭವೇತ್. ನೋಡ್ರಿ, ಈ ಮಾತು ಪ್ರತಿಯೊಂದು ಕಡೆಗೆ ಬರ್ತಾ ಇದೆ. ಕಥಯಸ್ವ ಪ್ರಸಾದತಃ, ಕಥಯಸ್ವ ಪ್ರಸಾದತಃ. ಅನುಗ್ರಹ ಬುದ್ಧಿಯಿಂದ ಉಪದೇಶ ಮಾಡಬೇಕು. ಉಪದೇಶ ಮಾಡುವವರು ಅನುಗ್ರಹ ಬುದ್ಧಿಯಿಂದ ಉಪದೇಶ ಮಾಡಿದರೆ ಶಿಷ್ಯಾಯ ಸತ್ಯಂ ಭವತಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅದು ಮನಸ್ಸಿನಲ್ಲಿ ಸ್ಥಿರವಾಗಿ ಇರ್ತದೆ. ಆ ಕಥೆಯಾಗಲಿ, ಆ ಮಹಿಮೆಯಾಗಲಿ, ಆ ಕರ್ಮವಾಗಲಿ, ಆ ಅನುಷ್ಠಾನ ಹೇಗೆ ಮಾಡಬೇಕು ಅಂತ ಅನ್ನೋದಾಗಲಿ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸ್ತದೆ. ಆದ್ದರಿಂದಾಗಿ ಅನುಗ್ರಹಪೂರ್ವಕವಾಗಿ ನೀವು ನಮಗೆ ಏಕಾದಶಿಯ ಮಹಿಮೆಯನ್ನು ಉಪದೇಶ ಮಾಡಬೇಕು ಅಂತಂದಾಗ ವಶಿಷ್ಠರು ಹೇಳ್ತಾರೆ, ಸಾಧು ಪೃಷ್ಟಂ ನೃಪಶ್ರೇಷ್ಠ ಕಥಗಾಮಿ ತವಾಗ್ರತಃ. ಬಹಳ ಅತ್ಯದ್ಭುತವಾದ ಕರ್ಮದ ಬಗ್ಗೆ ನೀವು ಪ್ರಶ್ನೆಯನ್ನು ಮಾಡಿದ್ದಿ, ಅವಶ್ಯವಾಗಿ ಅದನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ. ಚೈತ್ರ ಶುಕ್ಲ ಪಕ್ಷ ಏಕಾದಶಿಗೆ ಕಾಮದ ಅಂತ ಹೆಸರು. ಏಕಾದಶಿ ಅತ್ಯಂತ ಪುಣ್ಯ. ಏಕಾದಶಿಗೆ ಸರಿಸಮಾನವಾದ ತಿಥಿಯೇ ಇಲ್ಲ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಸರಿಸುಮಾರು 100 ಶ್ಲೋಕಗಳಿಂದ ಏಕಾದಶಿಯ ಮಹಿಮೆಯನ್ನು, ಏಕಾದಶಿಯ ವಿಧಿವಿಧಾನಗಳನ್ನು ಪರಮಾದ್ಭುತವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಎಲ್ಲ ಏಕಾದಶಿ ಕಥಾಗಳು ಎಲ್ಲ ಮುಕ್ತಾಯವಾದ ಮೇಲೆ ಆ ಏಕಾದಶಿ ಮಹಿಮೆಯನ್ನು, ಕೃಷ್ಣಾಮೃತ ಮಹಾರಣವ ಮುಂತಾದ ಕಡೆಗೆ ಬಂದಿರತಕ್ಕಂತಹ ಏಕಾದಶಿಯ ಅನುಷ್ಠಾನದ ಬಗ್ಗೆ ಇರುವ ಮಹಿಮೆ ಲೆಕ್ಕ ಬೇಡ. ಆ ಲೆಕ್ಕ ಆಗೋದಿಲ್ಲ, ಅರ್ಥವಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ಏಕಾದಶಿಯ ಮಹಿಮೆಯ ಬಗ್ಗೆ ಇರುವ ಆ ಏಕಾದಶಿ ಮಾಡಬೇಕಾದರೆ ನಮ್ಮಲ್ಲಿ ಶ್ರದ್ಧೆಯನ್ನು ಮೂಡಿಸುವಂತಹ 100 ಮಾತುಗಳಿವೆ. ಸಾಧ್ಯವಾದಷ್ಟು ಆ ಮಾತುಗಳನ್ನು ತಿಳಿಯೋಣ. ಮೊದಲಿಗೆ ಏಕಾದಶಿ ಎಲ್ಲ ಕಥೆಗಳನ್ನು, ಮಹಿಮೆಗಳನ್ನು ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ. ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಹೀಗಾಗಿ ಏಕಾದಶಿ ಪುಣ್ಯತಮ ಪಾಪೇಂಧನ ದವಾನಲಃ. ಪಾಪವೆಂಬ ಇಂಧನಕ್ಕೆ ದಾವಾಗ್ನಿ ಇದು ಏಕಾದಶಿ ಅಂತ ಹೇಳ್ತಾರೆ. ಏಕಾದಶ ಇಂದ್ರಿಯಗಳಿಂದ ನಾವೇನೇನು ಪಾಪವನ್ನು ಸಂಪಾದನೆ ಮಾಡಿದ್ದೇವೆ, ಮೂಟೆ ಕಟ್ಟಿಕೊಂಡಿದ್ದೇವೆ, ಆ ಎಲ್ಲ ಪಾಪಗಳಿಗೆ ದಳ್ಳುರಿ ಇದು ಏಕಾದಶಿ ಅಂತ ಹೇಳ್ತಾರೆ. ದಾವಾನಲ, ದಾವಾಗ್ನಿ ಈ ಏಕಾದಶಿ ಅಂತ ಹೇಳ್ತಾರೆ. ನೋಡ್ರಿ, ಮನುಷ್ಯರು ನಾವು ದಾಸರ ಹೇಳ್ತಾರೆ ನಮ್ಮ ಬಗ್ಗೆ, ಕ್ಷಣಕನಂತ ಅಪರಾಧ ಎಣಿಸುವುದು ಕೊನೆಯುಂಟೆ ಅಂತ ಹೇಳ್ತಾರೆ. ನಾವು ಮಾಡಿದ ಅಪರಾಧಗಳು ಎಷ್ಟು ಅಂತ ಹೇಳೋಣ? ಒಂದು ಕ್ಷಣಕ್ಕೆ ಅನಂತ ಪಾಪಗಳನ್ನು ನಾವು ಮಾಡ್ತೇವೆ ಅಂತ ಅಂತಾರೆ. ಎಷ್ಟು ಸಾಮರ್ಥ್ಯ ಇದೆ ನೋಡ್ರಿ. ಯಾರು ಹೇಳಿದ್ರು ನನಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ? ನಮ್ಮ ಸಾಮರ್ಥ್ಯ ಏನು ಅಂತ ದಾಸರು ಕಂಡುಕೊಂಡು ಹೇಳಿದ್ದಾರೆ. ಸಾಮರ್ಥ್ಯ ಇದೆಯಪ್ಪ ನಿನಗೆ, ಕ್ಷಣಕ್ಕೆ ಅನಂತ ಪಾಪಗಳನ್ನು ಮಾಡುವಷ್ಟು ಸಾಮರ್ಥ್ಯ ನಿನಗೆ ಇದೆ. ಆದರೆ ದಿವಸಕ್ಕೆ ಒಂದು ಪುಣ್ಯವನ್ನು ಮಾಡುವ ಸಾಮರ್ಥ್ಯವಿಲ್ಲ. ಅದನ್ನು ಬೆಳೆಸಿಕೋ ಅಂತ ದಾಸರು ಪರಮಾದ್ಭುತವಾದ ಉಪದೇಶವನ್ನು ಮಾಡ್ತಾರೆ. ಹೀಗಾಗಿ ಪ್ರತಿನಿತ್ಯ ಒಂದು ಸಣ್ಣ ಪುಣ್ಯ, ಪರಮಾಣುವಿನಷ್ಟು ಪುಣ್ಯ ಸಂಪಾದನೆ ಮಾಡೋದು ಬಹಳ ಕಷ್ಟ. ಪುಣ್ಯ ಸಂಪಾದನೆ ಮಾಡೋದು ಒಂದರ್ಥದಲ್ಲಿ ಸುಲಭವೇನೋ, ಆದರೆ ಸಂಪಾದನೆ ಮಾಡಿದ ಪುಣ್ಯವನ್ನು ಉಳಿಸಿಕೊಳ್ಳೋದಂತೂ ಸುತರಾಮ್ ಅಸಾಧ್ಯ. ಯಾರನ್ನೋ ಬೈದು ಬಿಡ್ತೇವೆ, ಯಾರನ್ನೋ ನಿಂದೆ ಮಾಡಿಬಿಡ್ತೇವೆ. ಯಾರನ್ನೋ ಅಂದರೆ ಗುರುಗಳನ್ನು, ಹಿರಿಯರನ್ನು, ದೇವರನ್ನು, ಧರ್ಮಗಳನ್ನು, ಶಾಸ್ತ್ರಗಳನ್ನು, ದೇವರ ಸರ್ವೋತ್ತಮತ್ವವನ್ನು, ಇವುಗಳನ್ನೆಲ್ಲ ನಿಂದೆ ಮಾಡಿಬಿಡ್ತೇವೆ. ಕ್ಷಣದಲ್ಲಿ ನಾವು ಮಾಡಿದ ಎಲ್ಲ ಪುಣ್ಯಗಳನ್ನು ನಾಶ ಮಾಡಿಕೊಂಡು ಬಿಡ್ತೇವೆ. ಆದ್ದರಿಂದಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾಲಿಗೆಯನ್ನು ಹರಿದು ಬಿಡಬಾರದು. ನಾಲಿಗೆಯಿಂದ ಆ ತರಹದ ಪಾಪವನ್ನು ಕೂಡಿಸಿಕೊಳ್ಳಬಾರದು, ಸಂಪಾದನೆ ಮಾಡಿಕೊಳ್ಳಬಾರದು. ಕನಿಷ್ಠ ಪಕ್ಷ ಏಕಾದಶಿಯಲ್ಲಾದರೂ ಆ ರೀತಿಯಾದ ಎಚ್ಚರಿಕೆ ನಮಗೆ ಇರಬೇಕು. ಗುರುಗಳೇ, ಮಹಾನುಭಾವರೇ, ದಿಲೀಪ, ವಶಿಷ್ಠ, ಕೃಷ್ಣ, ಧರ್ಮರಾಜ, ಸೂತ, ಶೌನಕ ಮುಂತಾದವರು ಆ ಸಾಮರ್ಥ್ಯವನ್ನು ನಮಗೆ ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ.
ಪಾಪೇಂಧನದ ವಾನಲಃ, ಪಾಪಗಳೆಂಬ ಇಂಧನ ಅವುಗಳಿಗೆ ದಾವಾಗ್ನಿಯಂತೆ ಏಕಾದಶಿ ಇದೆ. ಆದ್ದರಿಂದಾಗಿ ಶ್ರದ್ಧೆಯಿಂದ ಏಕಾದಶಿಯನ್ನು ಮಾಡೋಣ. ವಶಿಷ್ಠರು ಎಂಥ ಅದ್ಭುತವಾದ ರೀತಿಯಲ್ಲಿ ಆ ಏಕಾದಶಿಯ ಮಹಿಮೆಯನ್ನು ಹೇಳ್ತಾರೆ. ಒಂದು ಉತ್ತಮವಾದ ಕಥೆ ಇದೆ, ಅದನ್ನು ಹೇಳ್ತೇನೆ. ಈ ಏಕಾದಶಿ ಪಾಪಗಳನ್ನೆಲ್ಲ ನಾಶ ಮಾಡ್ತದೆ. ಪುತ್ರದಾಯಿನೀಂ, ಪುತ್ರೋತ್ಪತ್ತಿಗೆ ಕಾರಣವಾಗಿದೆ ಏಕಾದಶಿ. ಏಕಾದಶಿಯಿಂದ ಈ ಅಭದ್ರವಾದ ಅಶಾಶ್ವತವಾದ ಅಪೇಕ್ಷೆಗಳನ್ನೆಲ್ಲ ಪಡಬಾರದು. ಆದರೆ ನಾವು ಮೋಕ್ಷಕ್ಕಾಗಿ, ನಾವು ಅಪರೋಕ್ಷ ಜ್ಞಾನಕ್ಕಾಗಿ, ನಾವು ಶ್ರವಣ ಮನನಾದಿಗಳನ್ನು ಬೆಳೆಸಿಕೊಳ್ಳಬೇಕು ಅಂತನ್ನೋದಕ್ಕಾಗಿ, ನಮ್ಮ ಮನಸ್ಸಿನಲ್ಲಿರುವ ಮಾಲಿನ್ಯವನ್ನು ತೊಳೆದುಕೊಳ್ಳೋದಕ್ಕಾಗಿ ಈ ಕರ್ಮಗಳನ್ನು ಮಾಡಿದರೆ ಅವಾಂತರವಾದ ಪ್ರಯೋಜನವೂ ಕೂಡ ನಮಗೆ ಲಭ್ಯವಾಗ್ತದೆ. ಲಭ್ಯವಾಗೋದಿಲ್ಲ ಅಂತ ಅಲ್ಲ, ಆದರೆ ನಮ್ಮ ಉದ್ದೇಶ ಮಾತ್ರ ದೇವರಾಗಿರಬೇಕು. ಹೀಗಾಗಿ ಪುತ್ರಪ್ರದಾಯಿನಿಯಾಗಿದೆ ಈ ವ್ರತ, ಈ ಏಕಾದಶಿ ವ್ರತ. ಹಿಂದಕ್ಕೆ ರತ್ನಪುರ ಅಂತ ಒಂದು ನಗರವಿತ್ತು, ಹೇಮರತ್ನ ವಿಭೂಷಿತವಾದ ನಗರ. ಆ ನಗರದಲ್ಲಿ ಪುಂಡರೀಕ ಮುಂತಾದ ನಾಗಗಳು, ಆನೆಗಳು ವಾಸ ಮಾಡ್ತಾ ಇದ್ವು, ಮದೋತ್ಕಟವಾದ ಆನೆಗಳು. ಅದೇ ಊರಿನಲ್ಲಿ ಏನೇ ಪುಂಡರೀಕ ಅಂತನ್ನೋ ಹೆಸರಿನ ಒಬ್ಬ ರಾಜ ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದಾನೆ. ನಗರ, ಆ ಮಹಾನುಭಾವ ಪುಂಡರೀಕ ಎಂಥ ದೊಡ್ಡವನು ಅಂತ ಅಂದರೆ, ಎಂಥ ಮಹಾನುಭಾವ, ಸಾತ್ವಿಕ ಅವನು. ಎಲ್ಲ ಜನರನ್ನು ಪಾಲನೆ ಮಾಡ್ತಾ ಇದೆಲ್ಲ ದೇವರ ಪೂಜೆ ಅಂತ ಸಮರ್ಪಣೆ ಮಾಡುವ ಮಹಾನುಭಾವ. ಈಶಾವಾಸ್ಯ ಭಾಷ್ಯ ಮತ್ತು ಈಶಾವಾಸ್ಯ ಟೀಕಾದಲ್ಲಿ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹೇಳ್ತಾರೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಕಂ ಸಮಾಹ ಅನ್ನೋದಕ್ಕೆ ಭಗವದುಪಾಸನಾ ರೂಪವಾದ ಸ್ವವಿಹಿತವಾದ ಕರ್ಮಗಳನ್ನು ಮಾಡಬೇಕು ಅಂತನ್ನೋದನ್ನು ಹೇಳ್ತಾರೆ. ನಮಗೆ ವಿಹಿತವಾದ ಕರ್ಮಗಳೇನಿದೆಯಲ್ಲ ಅದು ಭಗವದ್ ಉಪಾಸನಾ ರೂಪವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಭಗವತ್ ಪೂಜಾರೂಪವಾಗಿ ವಿಹಿತವಾದ ಕರ್ಮಗಳ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಆ ರಾಜ್ಯ ಪಾಲನ ರೂಪವಾದ ಕರ್ಮವನ್ನು ಭಗವತ್ ಪೂಜಾರೂಪವಾಗಿ ಅನುಷ್ಠಾನ ಮಾಡುವ ಮಹಾನುಭಾವ. ಹೀಗಾಗಿ ಪರಮಪುಣ್ಯವಾದ ನಗರ. ಆ ನಗರದಲ್ಲಿ ಅನೇಕ ಗಂಧರ್ವರು, ಕಿನ್ನರರು, ಅಪ್ಸರಾಸ್ತ್ರೀಯರು ಎಲ್ಲರೂ ಆ ನಗರದಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಒಬ್ಬಳು ಅಪ್ಸರಾಸ್ತ್ರೀ ಲಲಿತಾ ಅಂತ, ಮತ್ತೊಬ್ಬ ಗಂಧರ್ವ, ಅವನ ಹೆಸರು ಲಲಿತ. ನೋಡಿ ಹೇಗೆ ವಿಚಿತ್ರವಾಗಿದೆ. ಏಕನಾಮ್ನಿ ಸದಾ ಪ್ರೀತಿ ಅಂತ ಹೇಳಿದ ಹಾಗೆ ಲಲಿತಾ ಎಂಬ ಗಂಧರ್ವ, ಲಲಿತಾ ಎಂಬ ಅಪ್ಸರಾಸ್ತ್ರೀ, ಇಬ್ಬರ ಮನಸ್ಸು ಏಕವಾಗಿದೆ. ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ, ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಉಭವು ರಾಗೇಣ ಸಂಯುಕ್ತವು ದಂಪತಿ ಕಾಮಪೀಡಿತವು. ಅವರಿಬ್ಬರು ದಂಪತಿಗಳು, ಇಬ್ಬರು ದಂಪತಿಗಳಿದ್ದಾರೆ. ಆದರೆ ಒಂದು ದಿವಸ ಆ ಲಲಿತಾ ಗಂಧರ್ವ ಪತಿ, ಆ ಪತಿ ಆ ನಗರಕ್ಕೆ ಬಂದಿದ್ದಾನೆ. ಯಾವುದು? ರತ್ನಪುರಕ್ಕೆ ಬಂದಿದ್ದಾನೆ. ರತ್ನಪುರಕ್ಕೆ ಬಂದಾಗ ಎಲ್ಲರೂ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಗಾನ, ನೃತ್ಯ ಮುಂತಾದ ಸೇವೆಗಳಲ್ಲಿ ತತ್ಪರರಾಗಿದ್ದಾರೆ. ಗಂಧರ್ವನು ಕೂಡ ಗಾನವನ್ನು ಮಾಡ್ತಾ ಇದ್ದಾನೆ. ಪರಮಾದ್ಭುತವಾದ ರೀತಿಯಲ್ಲಿ ಗಾನ, ಗಂಧರ್ವ ಮಾಡುವ ಗಾನ. ಏನು ದೇವರ ಆ ಮಹಿಮೆಗಳನ್ನು ಅನುಭವಿಸ್ತಾ ಕ್ಷಣ ಕ್ಷಣಕ್ಕೆ ಆ ಪರಮಾತ್ಮನ ಮಹಿಮೆಗಳನ್ನು ಅನುಭವಿಸ್ತಾ ರೋಮಾಂಚಿತ ಗಾತ್ರನಾಗಿ ಆ ಗಾನವನ್ನು, ಹಾಡುಗಳನ್ನು ಹಾಡ್ತಾ ಇದ್ದರೆ ಎಲ್ಲರಿಗೆ ಪರಮ ಸಂತೋಷವಾಗ್ತಾ ಇದೆ. ಆದರೆ ಪ್ರಾರಬ್ಧ ನೋಡಿ, ಅದೇ ಸಂದರ್ಭದಲ್ಲಿ ಕ್ಷಣಕಾಲ ದೇವರನ್ನು ಮರೆತಿದ್ದಾನೆ. ತನ್ನ ಹೆಂಡತಿಯ ನೆನಪಾಗಿದೆ. ತನ್ನ ಹೆಂಡತಿಯ ನೆನಪಾದಾಗ ಆ ಮನಸ್ಸಿನಲ್ಲಿಯ ಭಕ್ತಿ ಅದು ಕಡಿಮೆಯಾಗಿದೆ. ಭಕ್ತಿ ಕಡಿಮೆಯಾಗಿದೆ. ಆ ರಾಗಬದ್ಧವಾಗಿ ತಾನು ಹಾಡ್ತಾ ಇಲ್ಲ. ಅಪಶ್ರುತಿ ಅವನ ಕಂಠದಲ್ಲಿ ಬರ್ತಾ ಇದೆ. ಆ ಅಪಶ್ರುತಿಯನ್ನು ಕರ್ಕೋಟ ಎಂಬ ನಾಗ, ಕರ್ಕಟ ಎಂಬ ನಾಗ ಗಮನಿಸ್ತಾನೆ. ಗಮನಿಸಿ ರಾಜನಾದ ಪುಂಡರೀಕನಿಗೆ ಹೇಳ್ತಾನೆ, ರಾಜ, ಅವನ ರಾಗ ನೋಡಿ ಹೇಗಾಗಿದೆ, ಅಪಶ್ರುತಿಯಲ್ಲಿ ಅವನ ಹಾಡ್ತಾ ಇದ್ದಾನೆ, ದೇವರ ಮೇಲೆ ಭಕ್ತಿ ಅವನಿಗೆ ಇಲ್ಲ ಅಂತ ಹೇಳಿದಾಗ ಆವಾಗ ರಾಜ ಅವನಿಗೆ ಶಾಪವನ್ನು ಕೊಡ್ತಾರೆ. ಶಶಾಪ ಲಲಿತಂ ತತ್ರ ಮದನಾತುರ ಚೇತಸಂ ರಾಕ್ಷಸೋ ಭವ ದುರ್ಬುದ್ಧೆ ಕ್ರವ್ಯಾದಃ ಪುರುಷಾದಕಃ. ನೋಡಿರಿ ಎಷ್ಟು ವಿಚಿತ್ರ ಅಂತ ಅನ್ನಿಸ್ತದೆ. ದೇವರ ಸ್ಮರಣೆ ಮಾಡುವಾಗ ಅವನಿಗೆ ಹೆಂಡತಿ ನೆನಪಾದ್ಲು. ಆ ಹೆಂಡತಿಯ ಸಂಪರ್ಕವನ್ನು ಮಾಡಬೇಕೆಂಬ ಬಯಕೆ ಅವನಿಗೆ ಆಯಿತು. ಆದರೆ ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ಅದೇನು ತಪ್ಪಿದೆ ಹೇಳಿ? ಹೆಂಡತಿಯ ಜೊತೆಗೆ ಕೂಡಿ ಇರಬೇಕು ಅಂತ ಗಂಡನಿಗೆ ಅಪೇಕ್ಷೆ ಬರೋದು ತಪ್ಪ ಅಲ್ಲ. ಆದರೆ ದೇವರ ಸ್ಮರಣೆ ಮಾಡುವಾಗ ಆ ರೀತಿಯಾದ ಸ್ಮರಣೆ ಬರೋದು ತಪ್ಪೇ, ಅದು ಪಾಪ. ಅದರಲ್ಲಿಯೂ ಸಭೆಯಲ್ಲಿ ಆ ರೀತಿಯಾಗಿ, ಅಂದರೆ ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಹೆಂಡತಿಯನ್ನು ಸ್ಮರಣೆ ಮಾಡಿ ದೇವರಲ್ಲಿ ಭಕ್ತಿ ಕಡಿಮೆಯಾಯಿತು ಅವನಿಗೆ. ಅಪಶ್ರುತಿ ಅವನ ಸ್ವರದಲ್ಲಿ ಕೇಳಿ ಬರ್ತಾ ಇದೆ ಅಂತನ್ನೋದಕ್ಕಾಗಿ ಶಾಪ ಕೊಡ್ತಾರೆ. ನೀನು ಪಿಶಾಚನಾಗು, ಬ್ರಹ್ಮರಾಕ್ಷಸನಾಗು ಅಂತ ಶಾಪವನ್ನು ಕೊಟ್ಟಿದ್ದಾರೆ. ದುರ್ಬುದ್ಧಿ ಇದು. ದೇವರ ಸ್ಮರಣೆ ಮಾಡುವಾಗ ಯಾವುದೇ ಹೊರಗಿನ ವಿಷಯಗಳ ಸ್ಮರಣೆ ಆಗಬಾರದು. ಅಷ್ಟು ಏಕಾಗ್ರಚಿತ್ತರಾಗಿರಬೇಕು. ಈಗ ನಮಗೆ ಅರ್ಥವಾಗ್ತದಲ್ಲ ಯಾಕೆ ಉಪದೇಶ ಮಾಡುವಾಗ ಸಾವಧಾನ ಮನಸ್ಕನಾಗಿ ಕೇಳು, ಸಾವಧಾನ ಮನಸ್ಕನಾಗಿ ಕೇಳು ಅಂತ ಯಾಕೆ ಮೊಟ್ಟ ಮೊದಲಿಗೆ ಉಪದೇಶ ಮಾಡ್ತಾರೆ ಅಂದರೆ,
ನಾವು ತಪ್ಪು ಮಾಡಬಾರದು. ದೇವರ ಬಗ್ಗೆ ಕೇಳುವಾಗ ಹೆಂಡತಿ, ಮನೆ, ಮಕ್ಕಳು, ವಿಷಯಗಳ ಚಿಂತನೆಯಲ್ಲಿ ಲಂಪಟರಾಗಿ ದೇವರ ಮೇಲೆ ಭಕ್ತಿ ಇಲ್ಲದೆ ಅದನ್ನು ಕೇಳಿಬಿಟ್ರೆ ಎಂಥ ಮಹಾಪಾಪ, ಅದಕ್ಕಿಂತಲೂ ದೊಡ್ಡ ಪಾಪ ಇಲ್ಲ. ಆದ್ದರಿಂದಾಗಿ ಅಂಥ ಪಾಪವನ್ನು ನೀನು ಮಾಡಿದ್ದಿ, ದುರ್ಬುದ್ಧಿಯಾಗಿದ್ದಿ. ಆದ್ದರಿಂದಾಗಿ ಪುರುಷರನ್ನು, ಜೀವರನ್ನು ತಿನ್ನುವ ರಾಕ್ಷಸ ನೀನಾಗು ಅಂತ ಶಾಪವನ್ನು ಕೊಡ್ತಾರೆ. ಕಾರಣವನ್ನು ಹೇಳ್ತಾರೆ. ಯತಃ ಪತ್ನೀವಶೋ ಜಾತಃ ಗಾಯಮಾನೋ ಮಮಾಗ್ರತಃ. ನನ್ನ ಎದುರಿಗೆ ಭಗವಂತನ ಮಹಿಮೆಗಳನ್ನು ಗಾನ ಮಾಡ್ತಾ ಪತ್ನೀವಶನಾಗಿ ಬಿಟ್ಟಿದ್ದೀಯಲ್ಲ, ಆದ್ದರಿಂದಾಗಿ ನಿನಗೆ ಈ ರೀತಿಯಾಗಿ ಶಾಪ ಅಂತ ಹೇಳಿದಾಗ ಆ ಕ್ಷಣದಲ್ಲಿಯೇನೆ ಅವನು ಶಾಪಕ್ಕೆ ಒಳಗಾಗಿದ್ದಾನೆ. ಕ್ರೂರ ರೂಪವನ್ನು ಧಾರಣೆ ಮಾಡಿದ್ದಾನೆ. ಅವನ ಮುಖ ನೋಡಿದರೆ ಒಂದು ಗುಹೆಯನ್ನು ನೋಡಿದ ಹಾಗೆ ಇದೆಯಂತೆ. ಉಚ್ಛ್ರಿತಂ ಯೋಜನಾಷ್ಟಕಂ, 8 ಯೋಜನದಷ್ಟು ಎತ್ತರ ಆ ರಾಕ್ಷಸನ ಆಕಾರವಿದೆ. ನೋಡಿದ್ರೇ ಭಯವಾಗಬೇಕು, ಆ ರೀತಿಯಾಗಿದೆ. ಭುಂಜಾನ ಕರ್ಮಣ ಫಲಂ, ಪರಮಾದ್ಭುತವಾದ ಒಂದು ತತ್ವವನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು ಹೇಳಿದ ತತ್ವ. ಶಾಪದ ಫಲವನ್ನು ಭೋಗ ಮಾಡ್ತಾ ಇದ್ದಾನೆ ಅಂತ ಅನ್ನೋದಿಲ್ಲ ಇಲ್ಲಿ. ಕರ್ಮಣ ಫಲಂ ಭುಂಜಾನಃ, ತಾನು ಮಾಡಿದ ಕರ್ಮದ ಫಲವನ್ನು ಭೋಗ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಚತುರ್ಥ ಸ್ಕಂದ ತಾತ್ಪರ್ಯದಲ್ಲಿ ಈ ಮಾತನ್ನು ನಮಗೆ ತಿಳಿಸ್ತಾರೆ. ಶಾಪ ವರಗಳಿಂದ ಏನೇನೋ ಮನುಷ್ಯನಿಗೆ ಆಗೋದಿಲ್ಲ. ಶಾಪ ವರಗಳು ಸೂಚಕ ಮಾತ್ರ. ಹಾಗಾದರೆ ನಮಗೆ ಕಾರಕ ಯಾವುದು? ದುಃಖ ಕಾರಕ, ಸುಖ ಕಾರಕ ಯಾವುದು ಅಂತಂದರೆ ಒಳ್ಳೆಯ ಕರ್ಮಗಳು. ನಾವು ಮಾಡಿದ ಕೆಟ್ಟ ಕರ್ಮಗಳೇ. ಒಳ್ಳೆಯ ಕರ್ಮಗಳು ನಮ್ಮ ಸುಖಕ್ಕೆ ಕಾರಣವಾಗ್ತದೆ, ಕೆಟ್ಟ ಕರ್ಮಗಳು, ಪಾಪಗಳು ನಮ್ಮ ದುಃಖಕ್ಕೆ ಕಾರಣವಾಗ್ತದೆ. ಹೊರತು ಶಾಪದಿಂದ ದುಃಖವಾಯಿತು, ವರದಿಂದ ಸುಖವಾಯಿತು ಅಂತ ಅಲ್ಲ, ಅದು ಸೂಚಕ ಮಾತ್ರ. ನೀನು ಮಾಡಿದ ಪ್ರಾರಬ್ಧ ಕರ್ಮ ಪಕ್ವವಾಗುವ ಅವಸ್ಥೆಗೆ ಬಂದಿದೆ ಅಂತ ಆ ಶಾಪವರಗಳು ತಿಳಿಸಿಕೊಡ್ತವೆ. ಹೊರತು ಶಾಪವರಗಳಿಂದ ಮನುಷ್ಯನಿಗೆ ಸುಖ ದುಃಖಗಳಲ್ಲ ಅಂತ ಅನ್ನೋದನ್ನು ಆಚಾರ್ಯರು ಪರಮಾದ್ಭುತವಾದ ರೀತಿಯಾಗಿ ತಿಳಿಸ್ತಾರೆ. ಶಾಪಾದಿರ್ ನಾತ್ರ ಕಾರಣಂ ಅಂತ ಪ್ರಮಾಣವಚನ ಉದಾಹರಣೆ ಮಾಡ್ತಾರೆ. ನೋಡ್ರಿ, ಆ ವಿಷಯ ನಮಗೆ ಇಲ್ಲಿ ಕಾಣಿಸ್ತದೆ. ಭುಂಜಾನ ಕರ್ಮಣ ಫಲಂ ಅಂತ ಹೇಳ್ತಾರೆ. ಹಿಂದೆ ಬಂದದ್ದೇನು? ಕರ್ಮನ ಶಾಪ. ಶಾಪದಿಂದ ಅವನ ಈ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಅಂತ ನಾವೆಲ್ಲ ತಿಳಿತೇವೆ. ಅಲ್ಲ, ಅವನು ಮಾಡಿದ ಕರ್ಮದಿಂದ ಆ ಕರ್ಮಕ್ಕೆ ಅನುಗುಣವಾದ ದುಃಖವನ್ನು ಅವನು ಭೋಗ ಮಾಡ್ತಾ ಇದ್ದಾನೆ. ಅಪ್ಸರಾಸ್ತ್ರೀ ಹೆಂಡತಿ ಲಲಿತಾ ವಿಚಾರ ಮಾಡಿದ್ಲು, ಅಯ್ಯೋ ನನ್ನ ಪತಿ ನನ್ನ ಧ್ಯಾನವನ್ನು ಮಾಡಿ ದೇವರನ್ನು ಮರೆತು ಅವನು ರಾಕ್ಷಸ ಯೋನಿಯನ್ನು ಪಡೆದಿದ್ದಾನೆ, ನಾನೇನು ಮಾಡಲಿ? ಎಲ್ಲಿಗೆ ನಾನು ಹೋಗಲಿ? ಹೇಗೆ ಆ ಶಾಪದಿಂದ ಉನ್ಮುಕ್ತರಾಗ್ತಾರೆ ನನ್ನ ಪತಿ? ಎಂಥ ಅದ್ಭುತವಾದ ಮಾತುಗಳು ನೋಡ್ರಿ. ಇಲ್ಲಿಯೇ ಹಿಂದೆ ಹೇಳ್ತಾರೆ ಅವರಿಬ್ಬರಲ್ಲಿಯ ಅನುರಾಗ ಹೇಗಿತ್ತು ಅಂತನ್ನೋದನ್ನು ಪರಮಾದ್ಭುತವಾಗಿ ಹೇಳ್ತಾರೆ. ಲಲಿತಾಯಾಸ್ತು ಹೃದಯೇ ಪತಿರ್ವಸತಿ ಸರ್ವದಾ ಹೃದಯೇ ತಸ್ಯ ಲಲಿತಾ ನಿತ್ಯಂ ವಸತಿ ಭಾವಿನಿ. ಗಂಡನ ಹೃದಯದಲ್ಲಿ ಹೆಂಡತಿ, ಹೆಂಡತಿಯ ಹೃದಯದಲ್ಲಿ ಗಂಡ. ಎಂಥ ಅನ್ಯೋನ್ಯವಾದ ದಾಂಪತ್ಯ, ಎಂಥ ಅದ್ಭುತವಾದ ಅನುರಾಗ, ಎಂಥ ಸುಂದರವಾದ ಪ್ರೀತಿ ಅದು. ಅವರು ಬಿಟ್ಟರೆ ಬೇರೆ ಯಾರೂ ಅವರ ಮನಸ್ಸಿನಲ್ಲಿಲ್ಲ. ಅಂಥ ಅನ್ಯೋನ್ಯವಾದ ದಾಂಪತ್ಯವನ್ನು ನಡೆಸಿದವರು. ಗಂಡ ಅವನಿಗೆ ರಾಕ್ಷಸ ಯೋನಿ ಬಂದರೆ ಇವಳಿಗೆ ಎಷ್ಟು ಖೇದವಾಗ್ತದೆ ಅಂತಂದರೆ ಬಿಟ್ಟಿರಲಿಕ್ಕೆ ತಯಾರಾಗುವುದಿಲ್ಲ ಗಂಡನನ್ನು. ಆ ರಾಕ್ಷಸ ಎಲ್ಲಿ ಎಲ್ಲಿ ಹೋಗ್ತದೆ ಅಲ್ಲಿಗೆ ಆ ಲಲಿತಾದೇವಿಯು ಕೂಡ ಹೋಗ್ತಾ ಇದ್ದಾಳೆ. ಎಂಥ ಅದ್ಭುತ ಅಲ್ವಾ? ಎಂಥ ಅದ್ಭುತ ದಾಂಪತ್ಯವಲ್ವಾ? ರಾಕ್ಷಸನಾಗಿದ್ದಾನಲ್ಲ, ನಾನು ಯಾಕೆ ಅವನ ಹಿಂದೆ ಹೋಗಬೇಕು ಅಂತ ಅನ್ನಲಿಲ್ಲ. ನಾನು ಸಹಧರ್ಮಿಣಿ, ನಾನು ಅವನ ಜೊತೆಗೆ ಇರುವವಳು ನಾನು. ಆದ್ದರಿಂದಾಗಿ ನಾನು ಅವನು ರಾಕ್ಷಸನಾದರೂ ಕೂಡ ನಾನು ಅವನನ್ನು ಬಿಡೋದಿಲ್ಲ. ಎಂಥ ಅದ್ಭುತವಾದ ದೀಕ್ಷೆ, ಎಂಥ ಅದ್ಭುತವಾದ ಪಾತಿವ್ರತ್ಯ ಲಲಿತಾದೇವಿಯದ್ದು. ಹೋದಲ್ಲೆಲ್ಲ ಹೋಗ್ತಾ ಇದ್ದಾಳೆ, ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾಳೆ. ಇಂಥ ವಿಕೃತವಾದ ರೂಪ ಪರಿಹಾರ ಆಗಬೇಕಾದ್ರೆ ಏನು ಉಪಾಯ ಮಾಡಬೇಕು? ಬಹಳ ದುಃಖ, ಬಹಳ ಯಾತನೆಯನ್ನು ಅನುಭವಿಸ್ತಾ ಇದ್ದಾಳೆ. ಹೋಗ್ತಾ ಹೋಗ್ತಾ ಹಾಗೇನೆ ಸಾರ್ಧಂ ಲಲಿತಾ ಗಹನವಾದ ವನದಲ್ಲಿ ಹೋಗಿದ್ದಾರೆ. ಆ ಅರಣ್ಯದಲ್ಲಿ ಕಾಮರೂಪಿಯಾದ ರಾಕ್ಷಸ ಸಂಚಾರ ಮಾಡ್ತಾ ಇದ್ದಾನೆ. ಸಂಚಾರ ಮಾಡ್ತಾ ಮಾಡ್ತಾ ಒಂದು ಕಡೆಗೆ ವಿಂಧ್ಯ ಶಿಖರಕ್ಕೆ ಅವರು ಹೋಗಿದ್ದಾರೆ. ಆ ವಿಂಧ್ಯ ಪರ್ವತದಲ್ಲಿ ಋಷ್ಯಶೃಂಗರ ಆಶ್ರಮ. ಎಂಥ ಮಹಾನುಭಾವರು ಋಷ್ಯಶೃಂಗರು! ಎಂಥ ಅದ್ಭುತವಾದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ ಮಹಾನುಭಾವರು ನೋಡ್ರಿ. ಇಲ್ಲಿ ಆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ ಮಹಾನುಭಾವರು ಋಷ್ಯಶೃಂಗರು. ದೇವರ ಗಾನವನ್ನು ಮಾಡ್ತಾ ಹೆಂಡತಿಯನ್ನು ಸ್ಮರಣೆ ಮಾಡಿ ತಪ್ಪು ಮಾಡಿದವನು ಲಲಿತ. ಈ ಲಲಿತನ ಈ ಪಾಪದ ಪರಿಹಾರ ಆಗಬೇಕಾದದ್ದು ಅಂಥ ಬ್ರಹ್ಮಚಾರಿಯ ಆಶ್ರಮದಲ್ಲಿ. ಅಂಥ ಬ್ರಹ್ಮಚಾರಿಯ ಅನುಗ್ರಹವನ್ನು ಪಡೆದು, ಅವನ ಸಮ್ಮತಿಯನ್ನು ಪಡೆದು ಇವನ ಈ ದುಃಖದ ಪರಿಹಾರ ಆಗಬೇಕು. ದೇವರು ಹೇಗೆ ಗಂಟು ಹಾಕಿರ್ತಾನಲ್ವ, ಗುರುಗಳ ಶಿಷ್ಯರ ಉದ್ಧಾರ ಪಡೆಯುವವರ ಆ ಗಂಟು ಸಂಬಂಧವನ್ನು ಎಷ್ಟು ವಿಚಿತ್ರವಾಗಿ ಹಾಕಿರ್ತಾನೆ. ಬಹಳ ಅದ್ಭುತ. ಋಷ್ಯಶೃಂಗರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಋಷ್ಯಶೃಂಗರನ್ನು ನೋಡ್ತಾರೆ. ವಿನಯದಿಂದ ನಮಸ್ಕಾರವನ್ನು ಮಾಡ್ತಾಳೆ. ಮಾಡಿದಾಗ ತನ್ನ ಆಶ್ರಮಕ್ಕೆ ಅತಿಥಿ ಬಂದಿದ್ದಾಳೆ.
ಆ ತಿಥಿಗೆ ಏನು ಬೇಕು ಅಂತ ಋಷ್ಯಶೃಂಗರು ಕೇಳ್ತಾರೆ. ಪ್ರತಿಯಾಗಿ ಮಾತನಾಡ್ತಾರೆ. ಏನಮ್ಮ ಯಾಕೆ ಬಂದಿದ್ದಿ? ಬಹಳ ದೂರದಿಂದ ಬಂದಿದ್ದಿ, ಗಹನವಾದ ವನ, ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು ಅಂತಂದಾಗ ಲಲಿತಾ ಹೇಳ್ತಾಳೆ, ಇಲ್ಲ, ನಾನು ವೀರಧನ್ವನ ಮಗಳು, ನಾನು ಲಲಿತಾ, ನನ್ನ ಹೆಸರು ಲಲಿತಾ, ನನ್ನ ಪತಿಯ ಹೆಸರು ಲಲಿತಾ ಅಂತ. ಶಾಪದೋಷದಿಂದ ಅವನು ರಾಕ್ಷಸನಾಗಿದ್ದಾನೆ, ರೌದ್ರ ರೂಪ, ದುರಾಚಾರಿಯಾಗಿದ್ದಾನೆ. ಅವಳನ್ನು ನೋಡ್ತಾ ನಾನು ಹೇಗೆ ಸುಖವಾಗಿರಲಿ? ಆದ್ದರಿಂದಾಗಿ ನನ್ನನ್ನು ಅನುಗ್ರಹ ಮಾಡಬೇಕು, ಪ್ರಾಯಶ್ಚಿತ್ತ ಏನಾದರೂ ಇದ್ದರೆ ಹೇಳಬೇಕು ಅಂತ ಅವಳು ಪ್ರಾಂಜಲಳಾಗಿ ವಿನೀತಳಾಗಿ ಆ ಋಷಿಶೃಂಗರಿಗೆ ಪ್ರಾರ್ಥನೆ ಮಾಡಿದಾಗ, ಮತ್ತು ಆ ಪುಣ್ಯವನ್ನು, ಪ್ರಾಯಶ್ಚಿತ್ತವನ್ನು ನಾನು ಮಾಡ್ತೇನೆ, ಕರ್ಮವನ್ನು ಮಾಡ್ತೇನೆ, ಆ ಪುಣ್ಯವನ್ನು ನನ್ನ ಗಂಡನಿಗೆ ಧಾರೆ ಎರೆದು ಕೊಡ್ತೇನೆ ಅಂತ ಅಂತಾಳೆ. ನಿಜವಾಗಿ ಆ ಪ್ರೀತಿಯನ್ನು, ಆ ದಂಪತಿಗಳ ಪ್ರೀತಿಯನ್ನು, ಆ ಹೆಂಡತಿಯ, ಆ ಲಲಿತಾದೇವಿಯ ಪ್ರೀತಿಯನ್ನು ಸ್ಮರಣೆ ಮಾಡ್ತಾ ಇದ್ರೇ ರೋಮಾಂಚನ ಅಂತ ಆಗ್ತದೆ. ಅಷ್ಟು ಪ್ರೀತಿಯನ್ನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗ್ತದ? ಬೇಡ, ಮಾಡೋದು ಬೇಡ. ಆದರೆ ಅಂಥ ಪ್ರೀತಿಯನ್ನು ಕೇಳಲಿಕ್ಕಾದರೂ ಎರಡು ಕಿವಿ ಸಾಕಾಗೋದಿಲ್ಲ. ಅಂಥ ಅದ್ಭುತವಾದ ಪ್ರೀತಿಯನ್ನು ಆ ಮಹಾನುಭಾವಳು ತೋರಿಸ್ತಾಳೆ ಲಲಿತಾದೇವಿ. ಹೀಗಾಗಿ ನಾನು ಆ ಪುಣ್ಯವನ್ನು ಮಾಡಿ, ಎಷ್ಟೇ ಕಷ್ಟ ನನಗಾದರೂ ಪರವಾಗಿಲ್ಲ, ಆ ಪುಣ್ಯವನ್ನು, ಆ ಕರ್ಮವನ್ನು ನಾನು ಮಾಡಿ ಆ ಪುಣ್ಯ ಕರ್ಮವನ್ನು ನನ್ನ ಪತಿಗೆ ಸಮರ್ಪಣೆ ಮಾಡ್ತೇನೆ, ರಾಕ್ಷಸ ಯೋನಿಯಿಂದ ಅವರು ಮುಕ್ತರಾಗ್ತಾರೆ ಅಂತ ಕೇಳಿದಾಗ ಋಷಿಗಳು ಹೇಳ್ತಾರೆ, ಆಯಿತು, ಇನ್ನೇನು ಚೈತ್ರ ಮಾಸ ಬರೋದಿದೆ, ಚೈತ್ರ ಮಾಸ ಶುಕ್ಲ ಪಕ್ಷ, ಆವಾಗ ಕಾಮದ ಅಂತ ಏಕಾದಶಿ, ಆ ಏಕಾದಶಿಯನ್ನು ಅನುಷ್ಠಾನ ಮಾಡಿದರೆ ಎಲ್ಲ ಕಾಮನೆಗಳು ಪೂರ್ಣವಾಗ್ತದೆ, ನಿನಗೆ ಮಂಗಲವಾಗಲಿ, ನಾನು ಹೇಳಿದಂತೆ ವಿದ್ಯುಕ್ತ ಪ್ರಕಾರವಾಗಿ ಅದನ್ನು ಮಾಡು ಅಂತ ಹೇಳ್ತಾರೆ. ಆ ಏಕಾದಶಿಯನ್ನು ಮಾಡಿ ಅದನ್ನು ಭರ್ತೃ ಪ್ರದೀಯತಾಂ, ಗಂಡನಿಗೆ ಅದರ ಫಲ ಬರಲಿ ಅಂತ ಒಳ್ಳೆ ಮನಸ್ಸಿನಿಂದ ನೀನು ಆ ಪುಣ್ಯವನ್ನು ಗಂಡನಿಗೆ ಧಾರೆ ಎರೆದು ಕೊಟ್ಟರೆ ಏನಾಗ್ತದೆ ಗೊತ್ತಾ? ಏನು ಋಷಿಶೃಂಗರಿಗೆ ಏಕಾದಶಿಯ ಮೇಲೆ ಭರವಸೆ, ಎಂಥ ವಿಶ್ವಾಸ ಅವರಿಗೆ! ಅಂಥ ವಿಶ್ವಾಸ ನಮಗೆ ಇಲ್ಲ, ಯಾವಾಗ ಬರ್ತದೆ ಗೊತ್ತಿಲ್ಲ, ಆದರೆ ಕಥೆಗಳನ್ನು ಕೇಳೋಣ. ಅಂಥ ಭರವಸೆ ಯಾರು ಮಾಡಿದ್ದಾರೆ, ಅಂಥ ವಿಶ್ವಾಸವನ್ನು ಏಕಾದಶಿ ಮೇಲೆ ಯಾರು ಮಾಡಿದ್ದಾರೆ? ಋಷ್ಯಶೃಂಗರಂಥ ಮಹಾನುಭಾವರು. ಅವರಂತಾರೆ, ದತ್ತೇ ಪುಣ್ಯೇ, ನೀನಾ ಪುಣ್ಯವನ್ನು ಕೊಟ್ಟು ನೋಡು, ಒಂದೇ ಕ್ಷಣದಲ್ಲಿ ಶಾಪದೋಷ ಪ್ರಶಾಮ್ಯತಿ, ಶಾಪದ ದೋಷ 100ಕ್ಕೆ 100ರಷ್ಟು ಶಾಂತವಾಗಿ ಬಿಡ್ತದೆ, ಕ್ಷಣದಲ್ಲಿಯೇ ಮತ್ತೆ ಪೂರ್ವರೂಪ ಅವರಿಗೆ ಬರ್ತದೆ ಅಂತ ಹೇಳಿಬಿಡ್ತಾರೆ. ಇದು ಏಕಾದಶಿಯ ಮೇಲೆ ಆಣೆ ಅಂತ ಹೇಳ್ತಾರೆ ಮಹಾನುಭಾವರು ಋಷ್ಯಶೃಂಗರು. ಅನುಭಾವಿಗಳು ಮಾತ್ರ ಹಾಗೆ ಹೇಳಬಹುದಲ್ವ? ಅಷ್ಟೇ ಹೇಳಿದ ಮೇಲೆ ಬಹಳ ಸಂತೋಷವಾಗಿದೆ. ಋಷಿಗಳಿಗೆ ಮತ್ತೆ ನಮಸ್ಕಾರ ಮಾಡ್ತಾಳೆ. ಋಷಿಗಳು ಹೇಗೆ ಕರುಣಾಶೀಲರಾಗಿರ್ತಾರೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಏಕಾದಶಿ ಉಪವಾಸವನ್ನು ಮಾಡ್ತಾಳೆ. ದ್ವಾದಶಿ ದಿವಸ ಏಕಾದಶಿ ಉಪವಾಸ, ಜಾಗರಣೆ, ಏಕಾದಶಿಯ ಧರ್ಮಗಳೇನಿವೆ ಎಲ್ಲ ಪಾಲನೆ ಮಾಡಿ ದ್ವಾದಶಿ ದಿವಸ ಆ ಋಷ್ಯಶೃಂಗರ ಸಮೀಪದಲ್ಲಿ, ಬ್ರಾಹ್ಮಣರ ಸಮೀಪದಲ್ಲಿ ವಾಸುದೇವಾಗ್ರತ ಸ್ಥಿತ ಪರಮಾತ್ಮನ ಮುಂದೆ ಅವಳು ನಿಲ್ತಾಳೆ. ಪರಮಾತ್ಮನ ಮುಂದೆ ನಿಂತು ಮಾತನಾಡ್ತಾಳೆ. ಅವನೇನು ಮಾತನಾಡ್ತಾಳೆ? ನಾನು ಮಯಾತು ಯದ್ವ್ರತಂ ಚೀರ್ಣಂ ಕಾಮದಾರ್ಯ ಉಪೋಷಣಂ ತಸ್ಯ ಪುಣ್ಯ ಪ್ರಭಾವೇಣ ಗಚ್ಚತ್ವಸ್ಯ ಪಿಶಾಚತ. ನಾನು ಏಕಾದಶಿಯನ್ನು ಗುರುಗಳು ಹೇಳಿದಂತೆ, ಋಷ್ಯಶೃಂಗ ಋಷಿಗಳು ಹೇಳಿದಂತೆ ಆ ವಿಧಿಗೆ ಅನುಗುಣವಾಗಿ ನಾನು ಏಕಾದಶಿ ಉಪವಾಸವನ್ನು ಮಾಡಿದ್ದೇನೆ. ಈ ಪುಣ್ಯ ನನ್ನ ಗಂಡನಿಗೆ ತಲುಪಲಿ, ಈ ದುರ್ಯೋನಿಯಿಂದ ಮುಕ್ತನಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾಳೆ. ಲಲಿತೆ ಹೀಗೆ ಮಾತಾಡಿದ್ದಾಳೆ. ಇನ್ನೂ ಮಾತು ಮುಗಿದಿಲ್ಲ. ಅಷ್ಟರಲ್ಲೇನೆ ಆ ತನ್ನ ಪತಿ ಆ ರಾಕ್ಷಸ ಯೋನಿಯಿಂದ ನಿರ್ಮುಕ್ತನಾಗಿದ್ದಾನೆ. ಗತಪಾಪ ಸಲಿಲತಃ ಲಲಿತಃ ದಿವ್ಯ ದೇಹೋ ಬಭೂವವ, ಅತಿದಿವ್ಯವಾದ ದೇಹವನ್ನು ಸಂಪಾದನೆ ಮಾಡಿದ್ದಾನೆ. ರಾಕ್ಷಸತ್ವ ಹೋಯಿತು, ಮತ್ತೆ ಗಂಧರ್ವನಾಗಿದ್ದಾನೆ. ಹೇಮರತ್ನ ಆ ಆಭರಣಗಳೇನಿದೆ ಎಲ್ಲ ಆಭರಣಗಳಿಂದ ತಾನು ಸಮೇತನಾಗಿದ್ದಾನೆ. ಮತ್ತೆ ತನ್ನ ಹೆಂಡತಿ ಲಲಿತೆಯ ಜೊತೆಗೆ ಸುಖವಾಗಿ ಅವನಿದ್ದಾನೆ. ಅವರಿಬ್ಬರೂ ಕೂಡ ವಿಮಾನದಲ್ಲಿ ಏರಿ ಪೂರ್ವರೂಪಾಧಿಕಾವುಭೌ, ಹಿಂದೆ ಹೇಗೆ ತಮ್ಮ ರೂಪ ಇತ್ತಲ್ಲ ಅದಕ್ಕಿಂತಲೂ ಹೆಚ್ಚಿನ ಅತ್ಯದ್ಭುತವಾದ ರೂಪವನ್ನು ಅವರು ಪಡೆದಿದ್ದಾರೆ. ಅಂಥ ಹೆಚ್ಚಿನ ಭಕ್ತಿಯನ್ನು ಅವರು ಪಡೆದಿದ್ದಾರೆ, ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ ಆ ಇಬ್ಬರು ದಂಪತಿಗಳು. ಕಾಮದಾ ಏಕಾದಶಿಯ ಪ್ರಭಾವದಿಂದ ಪರಮಶೋಭಾಯಮಾನರಾಗಿದ್ದಾರೆ ಅಂತ ಮಹಾನುಭಾವರು ತಿಳಿಸ್ತಾರೆ. ವಶಿಷ್ಠರು ತಿಳಿಸ್ತಾರೆ, ಇತಿ ಜ್ಞಾತ್ವಾ ನೃಪಶ್ರೇಷ್ಠ ಕರ್ತವ್ಯೈಷ ಪ್ರಯತ್ನತಃ ಲೋಕಾನಾಂಚ ಹಿತಾರ್ಥಾಯ ತವಾಗ್ರೆ ಕಥಿತಾಮಯ. ದಿಲೀಪರಾಜನಿಗೆ ಹೇಳ್ತಾರೆ, ಶೌನಕಾದಿಗಳಿಗೆ ಹೇಳ್ತಾರೆ, ಮತ್ತು ಧರ್ಮರಾಜನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ನಿನ್ನ ಮುಂದೆ ಈ ಕಥೆಯನ್ನು ಹೇಳಿದ್ದೇನೆ, ಇದನ್ನು ನೀನು ನಿನ್ನ ಜನರಿಗೆ ಉಪದೇಶ ಮಾಡಬೇಕು, ನಿನ್ನ ಪ್ರಜರಿಗೆ ಉಪದೇಶ ಮಾಡಬೇಕು, ಅವರಿಂದ ಏಕಾದಶಿ ವ್ರತವನ್ನು ಮಾಡಿಸ್ಬೇಕು. ಇದು ಲೋಕಹಿತಕ್ಕಾಗಿ ಹೇಳಿದ ಮಾತು, ಲೋಕಹಿತಕ್ಕಾಗಿ ಹೇಳಿದ ಕಥೆ ಇದು. ಆದ್ದರಿಂದ ಎಲ್ಲರಿಂದಲೂ ಈ ಸತ್ಕರ್ಮವನ್ನು ಏಕಾದಶಿಯನ್ನು ಮಾಡಿಸಿ ಎಲ್ಲರೂ ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಅಂತ
ಮಹಾನುಭಾವರು ಹೇಳ್ತಾರೆ, ಬ್ರಹ್ಮಹತ್ಯಾದಿ ಪಾಪಗಳನ್ನು ಪರಿಹಾರ ಮಾಡ್ತದೆ, ಪಿಶಾಚತ್ವವನ್ನು ನಾಶ ಮಾಡ್ತದೆ. ಇದಕ್ಕಿಂತಲೂ ದೊಡ್ಡದಾದ ಕರ್ಮ ಲೋಕದಲ್ಲಿಯೇನೇ ಇಲ್ಲ, ತ್ರಿಲೋಕದಲ್ಲಿ ಇಲ್ಲ. ಅಂಥ ಪರಮಾದ್ಭುತವಾಗಿರತಕ್ಕಂತಹ ವ್ರತ ಅದು ಏಕಾದಶಿ ವ್ರತ ಅಂತನ್ನೋ ಅತ್ಯದ್ಭುತವಾದ ವಿಷಯವನ್ನು ಮಹಾನುಭಾವರು ತಿಳಿಸ್ತಾರೆ. ಇತಿ ಶ್ರೀ ವಾರಾಹ ಪುರಾಣೆ ಚೈತ್ರ ಶುಕ್ಲ ಕಾಮದ ಏಕಾದಶಿ ಮಾಹಾತ್ಮ್ಯಂ ಸಂಪೂರ್ಣಂ. ಇಲ್ಲಿಗೆ ಕಾಮದ ಏಕಾದಶಿ ವರಾಹ ಪುರಾಣದಲ್ಲಿ ಬಂದಿರತಕ್ಕಂತಹ ಮಹಿಮೆ ಇದು ಮುಕ್ತಾಯವಾಗಿದೆ. ಅಲ್ಲಿ ಬಹಳ ಹೇಳಿದ್ದಾರೆ. ಅಷ್ಟು ಭಕ್ತಿಯಿಂದ ನಮಗೆ ಮಾಡಲಿಕ್ಕಾಗೋದಿಲ್ಲ. ಭಗವಂತ ಕ್ಷಮೆ ಮಾಡು, ನನಗೆ ಯೋಗ್ಯತೆ, ನನ್ನ ಯೋಗ್ಯತೆ ಏನಿದೆ, ನನ್ನ ಯೋಗ್ಯತೆಗೆ ತಕ್ಕಷ್ಟು ಭಕ್ತಿಯಿಂದ ವಂಚನೆ ಮಾಡದೆ ಉಪವಾಸವನ್ನು ಮಾಡಿ ನಿರಾಹಾರವನ್ನು ಮಾಡಿ ನಿನ್ನ ಸ್ಮರಣೆಯನ್ನು ನಾನು ಮಾಡ್ತೇನೆ, ನನ್ನನ್ನು ಉದ್ಧಾರ ಮಾಡು ಅಂತ ಪ್ರಾಂಜಲರಾಗಿ ಪರಮಾತ್ಮನಿಗೆ, ಗುರುವಂತರ್ಯಾಮಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.